ಪಾಕ್ ಭಾರತ ನಡುವೆ ಯುದ್ಧ ಸನ್ನಿಹಿತವಾಯ್ತ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ದೆಹಲಿಯಲ್ಲಿ ನಡೀತಾ ಇದೆ. ಇವತ್ತು ವಾಯುಸೇನೆಯ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಅವರು ಸುಮಾರು 35 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಪಾಕ್ ಭಾರತ ಮಧ್ಯೆ ಯುದ್ಧ ಸನ್ನಿಹಿತವಾಯ್ತಾ? ಯಾಕೆಂದರೆ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಏರ್ ಚೀಫ್ ಮಾರ್ಷಲ್. ಮೋದಿ ಜೊತೆ ಅಮರ್ಪ್ರೀತ್ ಸಿಂಗ್ ಮಹತ್ವದ ಚರ್ಚೆ ಮಾಡಿದ್ದಾರೆ. ಒಂದು 35 ನಿಮಿಷ ಈ ಸಭೆ ನಡೆದಿದೆ. ವಾಯುಸೇನೆ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪಾಕ್ ವಿರುದ್ಧದ ಕ್ರಮಗಳ ಬಗ್ಗೆ ಕೂಡ ಮೋದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಇದೆ. ಯಾವ ರೀತಿ ಕ್ರಮ ತಗೋಬೇಕು, ಯಾವ ರೀತಿ ಏರ್ ಸ್ಟ್ರೈಕ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪ್ಲ್ಯಾನ್ ರೆಡಿ ಇದೆ. ಇವರು ತುಂಬ ತಾಳ್ಮೆಯಿಂದ ಬಹಳ ಸಭೆಗಳ ಮೇಲೆ ಸಭೆ ಮಾಡಿ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ಎಲ್ಲ ಏರ್ ಸ್ಟ್ರೈಕ್ ಅಥವಾ ಇದೆಲ್ಲ ಮಾಡಿದಾಗ, ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ಮಾಡಿದಾಗ ಇಷ್ಟೊಂದು ಸಮಯ ತಗೊಂಡಿರಲಿಲ್ಲ. ಬಟ್ ಈ ಸರ್ತಿ ಪ್ರಧಾನಿ ಮೋದಿಯವರು ತುಂಬ ತಾಳ್ಮೆಯಿಂದ ಇದ್ದಾರೆ. ಯಾವ ರೀತಿ ಈ ಸರ್ತಿ ಹೊಡೆತ ಕೊಡಬೇಕು ಅಂದರೆ, ಮತ್ತೊಂದು ಸರ್ತಿ ಪಾಕಿಸ್ತಾನ ಭಾರತ ತಂಟೆಗೆ ಬರಬೇಕು ಅಂದರೆ ಯೋಚಿಸಬೇಕು. ಅದಕ್ಕೆ ಎಷ್ಟು ನಿಧಾನ ಆಗ್ತಾ ಇರೋದು. ಆದರೆ ನಾಗರಿಕರು ಕೇಳ್ತಾ ಇರೋದು, ಬರೀ ಮೀಟಿಂಗೇ ಆಯ್ತು ಇವ್ರದ್ದು, ಇನ್ನೂ ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಇಷ್ಟೊಂದು ಮೀಟಿಂಗ್ ಮಾಡೋ ಅಗತ್ಯ ಇದೆಯಾ, ಹಾಗಾದರೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದೇ ಮೊದಲೇನಲ್ಲ ಏರ್ ಚೀಫ್ ಮಾರ್ಷಲ್ನ ಭೇಟಿಯಾಗಿರೋದು. 3 ಸೇನಾಪಡೆಯ ಮುಖ್ಯಸ್ಥರ ಜೊತೆ 2 ಬಾರಿ ಮೀಟಿಂಗ್ ಮಾಡಿದ್ದಾರೆ. CDS ಜೊತೆ ಮಾಡಿದ್ದಾರೆ. ಈಗ ಮತ್ತೊಂದು ಸಭೆ ಏರ್ ಚೀಫ್ ಮಾರ್ಷಲ್ ಜೊತೆ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಜನ ಕೇಳ್ತಾ ಇರೋದು, ದೇಶವಾಸಿಗಳು ಕೇಳ್ತಾ ಇರ್ತಕ್ಕಂಥದ್ದು, ಇಷ್ಟೊಂದು ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ, ಆದರೆ ಇನ್ನೂ ಏನು ಆ್ಯಕ್ಷನ್ ತಗೊಂಡಿಲ್ಲ. ಹಾಗಾದರೆ ಇಷ್ಟೊಂದು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು? ಏರ್ ಸ್ಟ್ರೈಕ್ ಏನಾದರೂ ಆಗುತ್ತಾ? ಇವತ್ತಿನ ಸಭೆಯಲ್ಲಿ ಚರ್ಚೆಯಾದಂತಹ ಪ್ರಮುಖ ವಿಚಾರಗಳೇನು? ನೋಡಿ, ಪ್ರತಿ ದೇಶದ ವಿರುದ್ಧವೂ ಕೂಡ ಪ್ರತೀಕಾರಕ್ಕೆ 2 ದಾರಿಗಳಿರುತ್ತೆ. ಒಂದು ರಾಜತಾಂತ್ರಿಕ ದಾರಿ ಆದ್ರೆ ಮತ್ತೊಂದು ಮಿಲಿಟರಿ ಕಾರ್ಯಾಚರಣೆ ಆಗಿರುತ್ತೆ. ಕಳೆದ 13 ದಿನಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ರಾಜತಾಂತ್ರಿಕ ನಡೆಗಳನ್ನ, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಭಾರತ ಈಗಾಗಲೇ ಮಾಡಿದೆ. ಸೊ ಮಿಲಿಟರಿ ಕಾರ್ಯಾಚರಣೆ ಯಾವಾಗ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಸಹಜವಾಗಿ ಜನರಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೂ ಕೂಡ ಶೀಘ್ರದಲ್ಲೇ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಕೂಡ ಈಗ ಮುಂದುವರೆಸಿರುವಂತದ್ದು. ಈ ಹಿಂದೆ ಕೂಡ 2 ಬಾರಿ 3 ಸೇನೆಯ ಮುಖ್ಯಸ್ಥರು ಮತ್ತೆ CDS ಅನಿಲ್ ಚೌಹಾಣ್ ಅವರನ್ನ ಕೂಡ ಭೇಟಿ ಆಗುವಂತ ಕೆಲಸವನ್ನ ಮಾಡಿದ್ರು. ಸುದೀರ್ಘವಾದಂತ ಮಾತುಕತೆಯನ್ನ ಕೂಡ ನಡೆಸಿದ್ರು. ಸೊ ಇವತ್ತು ಈಗ ವಾಯುಸೇನೆಯ ಮುಖ್ಯಸ್ಥರನ್ನ ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಆಗಿರುವಂತದ್ದು. ಈಗ ಕುತೂಹಲ ಇರುವಂತದ್ದು ಏನು ಅಂದ್ರೆ, ಕಳೆದ ಮೀಟಿಂಗ್ ನಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರವನ್ನ ಸೇನೆಗೆ ಕೊಟ್ಟಿದ್ರು. ಪ್ಲಾನ್ ಅನ್ನ ತಯಾರಿ ಮಾಡಿಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ, ನೀವು ಸಂಪೂರ್ಣವಾಗಿ ಸ್ವತಂತ್ರರು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ವಾಯುಸೇನೆಯ ಮುಖ್ಯಸ್ಥರು ಭೇಟಿಯಾಗಿರುವಂತದನ್ನ ಗಮನಿಸಿದ್ರೆ ಬಹುಶಃ ಯಾವುದಾದ್ರೂ ಪ್ಲಾನ್ ಗಳನ್ನ ತೆಗೆದುಕೊಂಡು ಅವರ ಅನುಮೋದನೆಗೆ ತೆರಳಿರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆ ಆಗಿದೆಯಾ? ಶೀಘ್ರದಲ್ಲೇ ವಾಯುಸೇನೆಯಿಂದ ಏನಾದ್ರೂ ಏರ್ ಸ್ಟ್ರೈಕ್ ನಂತ ರೀತಿಯಾದಂತ ಮತ್ತೊಂದು ಕಾರ್ಯಾಚರಣೆ ನೋಡ್ಲಿಕ್ಕೆ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು. ಆದ್ರೆ ಯಾವುದೇ ಏನು ಪ್ರತಿಕ್ರಿಯೆಗಳು ಕೂಡ ಇನ್ನು PMO ದಿಂದಲೂ ಕೂಡ ಬಂದಿಲ್ಲ. ಸೊ ಅದು ಬಂದ ಬಳಿಕ ಈ ಭೇಟಿಯ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅಥವಾ ಸೀಕ್ರೆಟ್ ಮಿಷನ್ ಆಗಿದ್ರೆ ಇದು ಎಕ್ಸಿಕ್ಯೂಟ್ ಆದ ಮಂತ್ರವೇ ಮಾತುಕತೆ ಏನ್ ನಡೆದಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅರವಿಂದ್, ಶಬೀರ್, ಈಗ ಯುದ್ಧ ಮಾಡ್ಬಿಡೋದಕ್ಕಿಂತ ಯುದ್ಧ ಮಾಡ್ತೀವಿ ಅಂತ ಹೆದರ್ಸೋದು, ಶತ್ರು ಸೇನೆ ವಿಲ ಅಂತ ಒದ್ದಾಡೋದು, ಈ ತಂತ್ರಗಾರಿಕೆಗೆ ಭಾರತ ಏನಾದರೂ ಮುಂದಾಗಿದೆಯಾ ಈ ಕಳೆದ 13 ದಿವಸಗಳಲ್ಲಿ ಅಂತ? ಅರವಿಂದ್, ಮಾನಸಿಕವಾಗಿ ಪಾಕಿಸ್ತಾನವನ್ನ ಕುಗ್ಗಿಸುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. 3 ಸೇನೆಗಳು ಸಮರಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು, ಬಹಳಷ್ಟು ಕ್ಷಿಪಣಿಗಳನ್ನ ಉಡಾವಣೆ ಮಾಡ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಸೊ ಈ ರೀತಿಯಾಗಿ ಭಾರತ ತನ್ನ ಶಕ್ತಿ ಮತ್ತೆ ಸಾಮರ್ಥ್ಯವನ್ನ ತೋರಿಸೋ ಮೂಲಕವೂ ಕೂಡ ಪಾಕಿಸ್ತಾನದ ಆತ್ಮವಿಶ್ವಾಸವನ್ನು ಕೂಡ ಕಡಿಮೆ ಮಾಡುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಪಾಕಿಸ್ತಾನ ಆರ್ಮಿ ವಿಚಾರದಲ್ಲಿ ಸಾಕಷ್ಟು ವೀಕ್ ಆಗಿರುವಂತದ್ದು ಇವಾಗ ನಾವು ಗಮನಿಸ್ತಾ ಇದ್ವಿ. ಅಲ್ಲಿ 4-5 ದಿನಗಳಿಗೆ ಬೇಕಾದಂತ ಮಾತ್ರ ಮದ್ದುಗುಂಡುಗಳು ಮಾತ್ರ ಅಲ್ಲಿ ಪೂರೈಕೆ ಇರುವಂತದ್ದು. ಸೊ ಇಂತಹ
ಡಿಫಿಕಲ್ಟ್ ಸಂದರ್ಭದಲ್ಲೂ ಕೂಡ ಭಾರತ ಈ ರೀತಿಯಾದಂತಹ ಸೇನಾಭ್ಯಾಸಗಳನ್ನ, ಸಮರಾಭ್ಯಾಸಗಳನ್ನ ಅಥವಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡೋದ್ರಿಂದ ಪಾಕಿಸ್ತಾನ ಮತ್ತಷ್ಟು ಅದರ ಉತ್ಸಾಹ ಅಥವಾ ಏನಿರುತ್ತಲ್ಲ ಅದು ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ನೋಡಿ, ಆರಂಭದಲ್ಲಿ ಯುದ್ಧ ಅಂದ ತಕ್ಷಣ ಎಲ್ಲರಿಗೂ ಕೂಡ ಒಂದು ಉತ್ಸಾಹ, ರಣೋತ್ಸಾಹ ಸೈನಿಕರಲ್ಲಿ ಇದ್ದೇ ಇರುತ್ತೆ. ಸೊ ಯುದ್ಧವನ್ನ ಮಾಡದೆ ಈ ರೀತಿಯಾದಂತ ಸಮರಾಭ್ಯಾಸಗಳನ್ನ ಮಾಡಿ ಸಂದೇಶ ಕೊಡುವಂತದ್ದು ಇದೆಯಲ್ಲ, ಅದು ಕೂಡ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನದ ಸೈನಿಕರ ಉತ್ಸಾಹವನ್ನು ಕೂಡ ಕುಗ್ಗಿಸುತ್ತೆ. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ನಮ್ಮ ಆತರಕ್ಕೆ ಕೇಂದ್ರ ಸರ್ಕಾರದವರು ನಿರ್ಧಾರ ತಗೊಳಕ್ಕೆ ಬರಲ್ಲ. ಯಾಕೆಂದರೆ ಯುದ್ಧದ ನಂತರದ ಕಾನ್ಸಿಕ್ವೆನ್ಸಸ್ನ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅದರ ಪರಿಣಾಮ ಏನಾಗಿರುತ್ತೆ ಅಂತ ನೋಡಬೇಕು, ದೇಶಕ್ಕೇನು ತೊಂದರೆ ಆಗುತ್ತೆ ಅಂತ ನೋಡಬೇಕು. ಹಾಗಾಗಿ ತುಂಬ ನಿಧಾನಕ್ಕೆ ಪ್ಲ್ಯಾನ್ ಮಾಡಿ ಅದನ್ನು ವೆಲ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತಯಾರಿಗಳಾಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ.